distribution constant. All chromatographic separations are based on difference between the mobile phase and stationary phase. All chromatographic separations are based on difference between the mobile phase and stationary phase. ಎಲ್ಲ ಕ್ರೊಮಟೋಗ್ರಫಿ ಸಪರೇಷನ್ ಯಾವುದ್ರ ಬೇಸ್ ಮೇಲೆ ಆಗಿರುತ್ತೆ ಅಂದರೆ ಮೊಬೈಲ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸ್ನ ಬೇಸ್ಡ್ ಮೇಲೇನಾಗಿರುತ್ತೆ ಕ್ರೊಮಟೋಗ್ರಫಿಕ್ ಸಪರೇಷನ್ಸ್ ಆಗ್ತಾ ಹೋಗುತ್ತೆ. ಕನ್ಸಿಡರ್ ಫಾರ್ ಎ ಸೊಲ್ಯೂಟ್ ಎನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ಸೊಲ್ಯೂಟ್ ಎ ಅನ್ನೋ ಸೊಲ್ಯೂಟ್ನ ನಾವು ತಗೊಂಡಿದ್ದೀವಿ. ದ ಇಕ್ವಿಲಿಬ್ರಿಯಮ್ ಇನ್ವಾಲ್ವ್ಡ್ ಈಸ್ ಡಿಸ್ಕ್ರೈಬ್ಡ್ ಬೈ ದಿ ಇಕ್ವೇಷನ್. ಏನಾಗಿದೆ ಅಂದರೆ ಸೊಲ್ಯೂಟ್ ಎ ಬೋತ್ ಫೇಸಸ್ಸಲ್ಲಿರುತ್ತೆ. ಯಾವುದು ಅಂದರೆ ಸಾಲಿಡ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ ಇರುತ್ತೆ. ಅದನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಸೊಲ್ಯೂಟ್ ಎ ಇನ್ ಮೊಬೈಲ್ ಫೇಸ್ ಈಸ್ ಇಕ್ವಿಲಿಬ್ರಿಯಮ್ ವಿತ್ ದಿ ಸೊಲ್ಯೂಟ್ ಎ ಇನ್ ಎ ಸ್ಟೇಷನರಿ ಫೇಸ್. The equilibrium constant K is called the distribution constant. Equilibrium constant ನಾವು Kನ distribution constant ಅಂತ ಹೇಳ್ತೀವಿ. ಅದನ್ನು ನಾವು K ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಆರ್ KC ಅಂತಲೂ ರೆಪ್ರೆಸೆಂಟ್ ಮಾಡ್ತೀವಿ. KC is the ratio of activity of solute A in a stationary phase to the activity of ಸೊಲ್ಯೂಟ್ ಎ ಇನ್ ಎ ಮೊಬೈಲ್ ಫೇಸ್. ಇಲ್ಲಿ ಸ್ಮಾಲ್ ಎಗೆ ಎ ಕೆಳಗೆ ಕ್ಯಾಪಿಟಲ್ ಎ ಇದೆಲ್ಲ ಅಂದರೆ ಅದು ಆ್ಯಕ್ಟಿವಿಟಿ ಆಫ್ ಸೊಲ್ಯೂಟ್ ಎ ಇನ್ ಎ ಸ್ಟೇಷನರಿ ಫೇಸ್. ಸೊಲ್ಯೂಟ್ ಎನ ಆ್ಯಕ್ಟಿವಿಟಿ ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸಲ್ಲಿರುವಂತಹ ಆ್ಯಕ್ಟಿವಿಟಿನ ನಾವು ರೇಷಿಯೋ ಆಗಿ ತಗೊಂಡ್ರೆ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆರ್ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಆರ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. KC is the ratio of activity of solute A in stationary phase to the activity of solute A in a mobile phase. Substitute the molar concentration of solute both the phases in place of the activity of a solute. Then it is represented as Kc is the ratio of molar concentration of solute A in stationary phase to the molar concentration of solute in mobile phase. It's also represented as Kg is equal Cs by Cm. Here Cs is molar concentration of solute in ಮೊಬೈಲ್ ಫೇಸ್. ಇದರಲ್ಲಿ ನಾವು ಜನರಲ್ ಆಗಿ ತಗೊಂಡಿದ್ದೀವಿ ಅಂದರೆ ಸೊಲ್ಯೂಟ್ ಎ ಅಂತ ಕನ್ಸಿಡರ್ ಮಾಡಿಲ್ಲ. ಜನರಲ್ ಡೆಫಿನೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಅಂತ ಕೇಳಿದರೆ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಡೆಫಿನೇಷನ್ ಏನಾಗುತ್ತೆ ಡಿಫೈನ್ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಅಂತ 1 ಮಾರ್ಕಿಗೆ ಕೇಳಿದರೆ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಈಸ್ ದಿ ರೇಷಿಯೋ ಆಫ್ molar concentration of a solute in stationary phase to the molar concentration of solute in mobile phase ಅಂತ ಹೇಳ್ಬೋದು. KC ಅಂತ ಹೇಳ್ಬೋದು ಆರ್ K ಅಂತಲೂ ಹೇಳ್ಬೋದು. K is equal CS by CM. This equation is defined as the distribution constant. 2 ಮಾರ್ಕ್ಸಿಗೆ ನಿಮಗೆ ಕೇಳಿದರೆ ಡೆಫಿನೇಷನ್ ಬರೀರಿ, ನೆಕ್ಸ್ಟ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಬರೆದ್ರೆ ಆಗುತ್ತೆ 2 ಮಾರ್ಕ್ಸಿಗೆ. ಕೆಪಾಸಿಟಿ ಫ್ಯಾಕ್ಟರ್ನ ನಾವು ಕ್ರೊಮಟೋಗ್ರಫಿಲಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕಾಲಮ್ನ ನಾವು ಈ ರೀತಿ ಹೇಳಿದ್ವಿ. ಈ ಕಾಲಮಲ್ಲಿ ಹೀಗೆ ಕಾಲಮ್ ತಗೊಂಡಿದ್ದೀವಿ ಅಂದರೆ ಈ ಕಾಲಮಲ್ಲಿ ಏನಾಗುತ್ತೆ ಸೊಲ್ಯೂಟ್ ಪಾರ್ಟಿಕಲ್ ಏನಾಗ್ತಾ ಹೋಗುತ್ತೆ ಮೂವ್ ಆಗ್ತಾ ಹೋಗುತ್ತೆ. ಕಾಲಮಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಮೂವ್ ಆದಂತಹ ಪಾರ್ಟಿಕಲ್ನ ರೇಟ್ನ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಪ್ಯಾರಾಮೀಟರ್ನ ನಾವು ಕೆಪಾಸಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏನು ಕಾಲಮಲ್ಲಿ ಸೊಲ್ಯೂಟ್ ಮೂಮೆಂಟ್ ಆಗುತ್ತೆ, ಮೈಗ್ರೇಷನ್ ಆಗುತ್ತೆ, ಆ ರೇಟ್ನ ಕಂಪೇರ್ ಮಾಡೋಕ್ಕೆ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಪ್ಯಾರಾಮೀಟರ್ನ ಕೆಪಾಸಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದಿ ಮೈಗ್ರೇಷನ್ ರೇಟ್ಸ್ ಆಫ್ ಸೊಲ್ಯೂಟ್ಸ್ ಆನ್ ಕಾಲಮಲ್ಲಿ
ಮೈಗ್ರೇಟ್ ಆಗುವಂತಹ ಸೊಲ್ಯೂಟ್ನ ರೇಟ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದನ್ನ ನಾವು ಕೆಪಾಸಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಕನ್ಸಿಡರ್ ಫಾರ್ ಎ ಸೊಲ್ಯೂಟ್ ಎ ತಗೊಂಡಿದ್ದೀವಿ, ಅದರ ಕೆಪಾಸಿಟಿ ಫ್ಯಾಕ್ಟರ್ ಇಂಪಾರ್ಟೆಂಟ್. ನಿಮಗೆ ಡಿಫೈನ್ ಕೆಪಾಸಿಟಿ ಫ್ಯಾಕ್ಟರ್ ಕೇಳ್ಬೋದು. ಆರ್ ಅನದರ್ ನೇಮ್ ಈಸ್ ರಿಟೆನ್ಷನ್ ಫ್ಯಾಕ್ಟರ್ ಅಂತಲೂ ಕೇಳ್ಬೋದು. ರಿಟೆನ್ಷನ್ ಅಂತ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಬಂದಿದೆ, ಹಾಗಂತ ಬರೀ ರಿಟೆನ್ಷನ್ ಅಂತ ನೋಡಿ ನೀವು ರಿಟೆನ್ಷನ್ ಟೈಮ್ ಅಂದರೆ TR ದ ಡೆಫಿನೇಷನ್ ಬರಿಬೇಡಿ. ರಿಟೆನ್ಷನ್ ಟೈಮ್ ಬೇರೆ, ರಿಟೆನ್ಷನ್ ಫ್ಯಾಕ್ಟರ್ ಬೇರೆ. ರಿಟೆನ್ಷನ್ ಟೈಮ್ ಅಂದರೆ ಇಟ್ ಈಸ್ ದಿ ಟೈಮ್ ಟೇಕನ್ ಬೈ ದಿ ಸ್ಯಾಂಪಲ್ ಟು ರೀಚ್ ದಿ ಡಿಟೆಕ್ಟರ್ ಫ್ರಮ್ ದಿ ಪಾಯಿಂಟ್ ಆಫ್ ಇಂಜೆಕ್ಷನ್. ಕಾಲಮಲ್ಲಿ ಮೇಲಿಂದ ಸೊಲ್ಯೂಟ್ ಇಂಜೆಕ್ಟ್ ಅಂದರೆ ಕಾಲಮ್ ಒಳಗೆ ಬರುತ್ತೆ, ಅಲ್ಲಿಂದ ಇಜೆಕ್ಟ್ ಅಥವಾ ಡಿಟೆಕ್ಟರ್ಗೆ ರೀಚ್ ಆಗುವ ಪಾಯಿಂಟ್ ತನಕ ಸೊಲ್ಯೂಟ್ನ ಮೂಮೆಂಟ್ನ ನಾವು ಅಥವಾ ಸೊಲ್ಯೂಟ್ ಸ್ಪೆಂಡ್ ದಿ ಟೈಮ್ ಇನ್ ಕಾಲಮ್, ಅದನ್ನು ನಾವೇನಂತ ಹೇಳ್ತೀವಿ, ರಿಟೆನ್ಷನ್ ಟೈಮ್ ಅಂತ ಹೇಳ್ತೀವಿ. ರಿಟೆನ್ಷನ್ ಫ್ಯಾಕ್ಟರ್ ಅಂತ ಹೇಳಿದರೆ ಏನು ಹೇಳಬೇಕು, ಆ ಸೊಲ್ಯೂಟ್ ಮೂಮೆಂಟ್ ಆಗುವ ರೇಟ್ನ ನಾವು ಡಿಸ್ಕ್ರೈಬ್ ಮಾಡೋದನ್ನ ನಾವು ಕೆಪಾಸಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಇದೆ, ಇದನ್ನ ನಾವು ರಿಟೆನ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಯಾವುದನ್ನ? ಕೆಪಾಸಿಟಿ ಫ್ಯಾಕ್ಟರ್. ಇಟ್ ಈಸ್ ರೆಪ್ರೆಸೆಂಟೆಡ್ ಆ್ಯಸ್ ಸ್ಮಾಲ್ ಕೆ ಫಾರ್ ಎ ಸೊಲ್ಯೂಟ್ ಎ ಅಂತ ತಗೊಂಡಿದ್ದೀವಿ. ಕ್ಯಾಪಿಟಲ್ ಕೆ ಈಸ್ ಎ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್, ಸ್ಮಾಲ್ ಕೆ ಈಸ್ ದಿ ಕೆಪಾಸಿಟಿ ಫ್ಯಾಕ್ಟರ್. ಡಿಫ್ರೆನ್ಸ್ ನೋಡ್ಕೊಳ್ಳಿ, ಉಲ್ಟಾ ಬರೆಯೋಕ್ಕೆ ಹೋಗಬೇಡಿ. ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಕೆಪಾಸಿಟಿ ಫ್ಯಾಕ್ಟರ್ಗೆ ಸ್ಮಾಲ್ ಕೆ ಫಾರ್ ಎ ಸೊಲ್ಯೂಟ್ ಎ ಈಸ್ ಈಕ್ವಲ್, ಇಲ್ಲಿ KA/VS/VM ಅಂತ ಇದೆ. ಏನು KA ಅಂದರೆ ಕ್ಯಾಪಿಟಲ್ ಕೆ ಫಾರ್ ಎ ಸೊಲ್ಯೂಟ್ ಅಂತ ಇದೆ. ಯಾವುದದು? ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್. ಜೊತೆಗೆ ಯಾವುದು? ವ್ಯಾಲ್ಯೂಮ್ ಆಫ್ ಎ ಸೊಲ್ಯೂಟ್ ಎ ಇನ್ ಎ ಸ್ಟೇಷನರಿ ಫೇಸ್. ಯಾವುದಕ್ಕೆ? ವ್ಯಾಲ್ಯೂಮ್ ಆಫ್ ಎ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್. ಕೆಪಾಸಿಟಿ ಫ್ಯಾಕ್ಟರ್ KA ಈಸ್ ಈಕ್ವಲ್ ಕ್ಯಾಪಿಟಲ್ ಕೆ ಅಂದರೆ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಇಂಟು ವ್ಯಾಲ್ಯೂಮ್ ಆಫ್ ಸೊಲ್ಯೂಟ್ ಎ ಇನ್ ಎ ಸ್ಟೇಷನರಿ ಫೇಸ್ ಟು ದಿ ವ್ಯಾಲ್ಯೂಮ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್. ದಿಸ್ ಈಸ್ ದಿ ಕೆಪಾಸಿಟಿ ಫ್ಯಾಕ್ಟರ್. ಕೆಪಾಸಿಟಿ ಫ್ಯಾಕ್ಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ರಿಟೆನ್ಷನ್ ಫ್ಯಾಕ್ಟರ್. 1 ಮಾರ್ಕಿಗೆ ಕೇಳುವಂತಹ ಕ್ವಶನ್, 1 or 2 ಮಾರ್ಕ್ಸ್ ಕೇಳೋ ಕ್ವಶನ್ ಇದು. ನೆಕ್ಸ್ಟು ಸೆಲೆಕ್ಟಿವಿಟಿ ಫ್ಯಾಕ್ಟರ್. ಇಟ್ಸ್ ರೆಪ್ರೆಸೆಂಟೆಡ್ ಆ್ಯಸ್ ಆಲ್ಫಾ. ಹೇಗೆ ರೆಪ್ರೆಸೆಂಟೆಡ್ ಮಾಡ್ತೀವಿ ಅಂದರೆ ಆಲ್ಫಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಲ್ಫಾ ಸೆಲೆಕ್ಟಿವಿಟಿ ಫ್ಯಾಕ್ಟರ್ ಆಲ್ಫಾ ಆಫ್ ಎ ಕಾಲಮ್ ಫಾರ್ ದಿ 2 ಸೊಲ್ಯೂಟ್ ಎ ಆ್ಯಂಡ್ ಬಿ ಈಸ್ ಡಿಫೈನ್ಡ್ ಆ್ಯಸ್. ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಇದು ಒಂದು ಪ್ಯಾರಾಮೀಟರ್ ಆಗಿದೆ. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ಯಾರಾಮೀಟರ್ ಯೂಸ್ಡ್ ಟು ಡಿಸ್ಕ್ರೈಬ್ ಹೌ ವೆಲ್ 2 ಕಾಂಪೊನೆಂಟ್ಸ್ ಆರ್ ಸಪರೇಟೆಡ್ ಬೈ ಎ ಕ್ರೊಮೊಟೋಗ್ರಾಫಿಕ್ ಸಿಸ್ಟಮ್. ಒಂದು ಕ್ರೊಮೊಟೋಗ್ರಾಫಿಕ್ ಸಿಸ್ಟಮಲ್ಲಿ 2 ಫೇಸಸ್, ಯಾವ ಫೇಸು? ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸ್. ಕ್ರೊಮೊಟೋಗ್ರಾಫಿಕ್ ಸಿಸ್ಟಮಲ್ಲಿ ಹೇಗೆ ಸಪರೇಟ್ ಆಗುತ್ತೆ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಪ್ಯಾರಾಮೀಟರ್ನ ನಾವು ಸೆಲೆಕ್ಟಿವಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನೀಟಾಗಿ ಕೇಳಿಸ್ಕೊಳ್ಳಿ. ಸೆಲೆಕ್ಟಿವಿಟಿ ಫ್ಯಾಕ್ಟರ್ ಈಸ್ ದಿ ಪ್ಯಾರಾಮೀಟರ್ used to describe how well 2 components are separated by a chromatographic system. ಒಂದು ಕ್ರೊಮೊಟೋಗ್ರಾಫಿಕ್ ಸಿಸ್ಟಮಲ್ಲಿ 2 ಫೇಸಸ್ ಹೇಗೆ ಸಪರೇಟ್ ಆಗ್ತಾ ಇದೆ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಪ್ಯಾರಾಮೀಟರ್ನ ಸೆಲೆಕ್ಟಿವಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದನ್ನು ನಾವು ಆಲ್ಫಾ ಇಂದ ಡಿನೋಟ್ ಮಾಡ್ತೀವಿ. ಆಲ್ಫಾ ಈಸ್ ಈಕ್ವಲ್ KB/KA. KB/K ಅಂದರೆ ಏನದು? KB ಅಂದರೆ ಏನು? KA ಅಂದರೆ ಏನು? ಕ್ಯಾಪಿಟಲ್ ಕೆ ಇದೆ, ಸೊ ಅದು ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್. ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಪಾರ್ಟಿಷಿಯನ್ ರೇಷಿಯೋ. ನೆನಪಿರಬೇಕು, ಒಂದು ಕಾನ್ಸೆಪ್ಟ್ ಒಂದೇ, ಅದರ ನೇಮ್ ಏನಾಗಿರುತ್ತೆ? ಚೇಂಜ್ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಪಾರ್ಟಿಷಿಯನ್ ರೇಷಿಯೋ. ಕೆಪಾಸಿಟಿ ಫ್ಯಾಕ್ಟರ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ರಿಟೆನ್ಷನ್ ಫ್ಯಾಕ್ಟರ್. ಸ್ಮಾಲ್ ಕೆ ಆಗಿರುತ್ತೆ. ಪಾರ್ಟಿಷನ್ ರೇಷಿಯೋ ಕ್ಯಾಪಿಟಲ್ ಕೆ ಆಗಿರುತ್ತೆ. ವೇರ್ KB is the
ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಫಾರ್ ಎ ಮೋರ್ ಸ್ಟ್ರಾಂಗ್ಲಿ ರಿಟೈನ್ಡ್ ಸ್ಪೀಸೀಸ್ ಬಿ. ಏನಾಗಿರುತ್ತದು ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಟ್ರಾಂಗ್ಲಿ ರಿಟೈನ್ಡ್ ಸ್ಪೀಸೀಸ್ ಬಿ, ಸ್ಟ್ರಾಂಗ್ಲಿ ಏನಾಗಿರುತ್ತೆ ಅದು ರಿಟೈನ್ಡ್ ಆಗಿರುತ್ತೆ. ಕೆ ಎ ಇಸ್ ದಿ ಕಾನ್ಸ್ಟೆಂಟ್ ಫಾರ್ ಲೆಸ್ ಸ್ಟ್ರಾಂಗ್ಲಿ ಹೆಲ್ಡ್ ಆರ್ ಮೋರ್ ರ್ಯಾಪಿಡ್ಲಿ ಇಲ್ಯೂಟೆಡ್ ಸ್ಪೀಸೀಸ್ ಎ. ಕೆ ಎ ಏನಾಗಿರುತ್ತೆ ಸೊಲ್ಯೂಟ್, ಅದು ಈಸಿ ರ್ಯಾಪಿಡ್ ಅಂದರೆ ಫಾಸ್ಟಾಗಿ ಇಲ್ಯೂಟ್ ಔಟ್ ಆಗುವಂತಹ ಸೊಲ್ಯೂಟ್. ಇದೇನಾಗಿರುತ್ತೆ ಕಾಲಮಲ್ಲಿ ಮೋರ್ ಟೈಮ್ನ ಸ್ಪೆಂಡ್ ಮಾಡುತ್ತೆ, ಇಟ್ಸ್ ಮೋರ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಸೆಲೆಕ್ಟಿವಿಟಿ ಫ್ಯಾಕ್ಟರ್. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಮೈಗ್ರೇಷನ್ ರೇಟ್ ಆ್ಯಂಡ್ ಪಾರ್ಟಿಷನ್ ರೇಷಿಯೋ. ಇದು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿಲ್ಲ, ಆದರೆ ಇದ್ರ ಮೇಲೆ ಕ್ವಶನ್ ನಿಮಗೆ ಕೇಳ್ಬೋದು. ಕೇಳಿದರೆ 3 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ ಇದು. ರಿಲೇಷನ್ ಬಿಟ್ವೀನ್ ಮೈಗ್ರೇಷನ್ ರೇಟ್ ಆ್ಯಂಡ್ ಪಾರ್ಟಿಷನ್ ರೇಷಿಯೋ. ಮೈಗ್ರೇಷನ್ ರೇಟ್ ಮತ್ತು ಪಾರ್ಟಿಷನ್ ರೇಷಿಯೋ ಮಧ್ಯೆ ಇರುವಂತಹ ರಿಲೇಷನ್. ಮೈಗ್ರೇಷನ್ ರೇಟ್ ಅಂದರೆ ಒಂದು ಸೊಲ್ಯೂಟ್ನ ಮೈಗ್ರೇಷನ್ ರೇಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಕೇಳಿದ್ದಾರೆ. ಫಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ನಮಗೆ ಗೊತ್ತು, ತಗೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಕೆ ಈಸ್ ಈಕ್ವಲ್ ಸಿ ಎಸ್ ಬೈ ಸಿ ಎಮ್. Distribution constant is the ratio of molar concentration of solute in a stationary phase to the molar concentration of solute in mobile phase. ಅದು ಇಕ್ವೇಷನ್ 1 ಆಗಿರುತ್ತೆ. ನೆಕ್ಸ್ಟ್ ನಾವು ಸೊಲ್ಯೂಟ್ ಮೈಗ್ರೇಟ್ ಆಗ್ತಾ ಇದೆ ಅಂದರೆ ಆ ಸೊಲ್ಯೂಟ್ನ ಅವರೇಜ್ ರೇಟ್ ಆಫ್ ಸೊಲ್ಯೂಟ್ ಮೈಗ್ರೇಷನ್ ತಗೊಳ್ಳೋಣ. ಏನಂದರೆ ಸೊಲ್ಯೂಟ್ ಮೈಗ್ರೇಟ್ ಆಗ್ತಾ ಇದೆ ಅಂದರೆ ಮೈಗ್ರೇಷನ್ ಅಂದರೆ ಮೂಮೆಂಟ್ ಆಗ್ತಾ ಇದೆ. ಆ ಮೂಮೆಂಟ್ ಆಗ್ತಿರೋಂತಹ ರೇಟ್ನ ಅವರೇಜ್ ತಗೊಳ್ತಾ ಇದ್ದೀವಿ. ಅವರೇಜ್ ರೇಟ್ ಆಫ್ ಸೊಲ್ಯೂಟ್ ಮೈಗ್ರೇಷನ್ ಮ್ಯೂ ಬಾರ್ ಏನು ಹೇಳ್ತೀವಿ, ಮ್ಯೂ ಬಾರ್ ಈಸ್ ಈಕ್ವಲ್ ಎಲ್ ಬೈ ಟಿ ಆರ್ ಅಂತ ತಗೊಳ್ತಿದ್ದೀವಿ. ಮ್ಯೂ ಬಾರ್ ಈಸ್ ಈಕ್ವಲ್ ಎಲ್ ಬೈ ಟಿ ಆರ್, ವೇರ್ ಎಲ್ ಈಸ್ ದಿ ಲೆಂತ್ ಆಫ್ ದಿ ಕಾಲಮ್. ಎಲ್ ಅಂದರೆ ಏನು, ಕಾಲಮ್ನ ಲೆಂತ್. ಟಿ ಆರ್ ಈಸ್ ದಿ ರಿಟೆನ್ಷನ್ ಟೈಮ್. ಆ ಸೊಲ್ಯೂಟ್ ಎಷ್ಟು ಟೈಮ್ ಕಾಲಮ್ ಒಳಗೆ ಸ್ಪೆಂಡ್ ಮಾಡಿದೆ ಅಂತ ನಾವು ತಗೊಳ್ತೀವಿ. ಅವರೇಜ್ ರೇಟ್ ಆಫ್ ಸೊಲ್ಯೂಟ್ ಮೈಗ್ರೇಷನ್ ಮ್ಯೂ ಬಾರ್ ಈಸ್ ಈಕ್ವಲ್ ಎಲ್ ಬೈ ಟಿ ಆರ್. ದಿಸ್ ಈಸ್ ಇಕ್ವೇಷನ್ 2. ದೆನ್ ಅವರೇಜ್ ಲೀನಿಯರ್ ವೆಲೋಸಿಟಿ. ಲೀನಿಯರ್ ವೆಲೋಸಿಟಿ ಅವರೇಜ್ ತಗೊಳ್ತಾ ಇದ್ದೀವಿ. ಯು ಈಸ್ ಈಕ್ವಲ್ ಎಲ್ ಬೈ ಟಿ ಎಮ್. ಯು ಈಸ್ ಈಕ್ವಲ್ ಎಲ್ ಬೈ ಟಿ ಎಮ್. ಎಲ್ ಅಂದರೆ ಲೆಂತ್ ಆಫ್ ದಿ ಕಾಲಮ್, ಟಿ ಎಮ್ ಅಂದರೆ ಇಟ್ಸ್ ಆಲ್ಸೋ ಏನಾಗಿದೆ, ರಿಟೆನ್ಷನ್ ಟೈಮ್ ಆಫ್ ದಿ ಕಾಲಮ್ ಆಗಿದೆ, ರಿಟೆನ್ಷನ್ ಟೈಮ್ ಆಫ್ ದಿ ಸೊಲ್ಯೂಟ್ ಆಗಿದೆ. ನೆಕ್ಸ್ಟ್ ಮ್ಯೂ ಬಾರ್ ಈಸ್ ಈಕ್ವಲ್ mu bar is equal u into fraction of time solute spent in mobile phase. ಅಂದರೆ ಏನಾಗಿದೆ ಅಂದರೆ ಅವರೇಜ್ ಲೀನಿಯರ್ ವೆಲೋಸಿಟಿ ತಗೊಂಡಿದ್ದೀವಿ. ನೆಕ್ಸ್ಟು ನಾವು ಏನಂದರೆ ಅವರೇಜ್ ರೇಟ್ ಆಫ್ ಸೊಲ್ಯೂಟ್ ಮೈಗ್ರೇಷನ್ ಈಸ್ ಈಕ್ವಲ್ ವೆಲೋಸಿಟಿ, ಲೀನಿಯರ್ ವೆಲೋಸಿಟಿ ಇಂಟು ಫ್ರಾಕ್ಷನ್ ಆಫ್ ಟೈಮ್ ಸೊಲ್ಯೂಟ್ ಸ್ಪೆಂಡ್ ಇನ್ ಮೊಬೈಲ್ ಫೇಸ್. ಒಂದು ಸೊಲ್ಯೂಟ್ ಮೊಬೈಲ್ ಫೇಸಲ್ಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದೆ ಅದರ ಫ್ರಾಕ್ಷನ್ ತಗೊಂಡಿದ್ದೀವಿ. ಮ್ಯೂ ಬಾರ್ ಈಸ್ ಈಕ್ವಲ್ ಯು ಇಂಟು ಫ್ರಾಕ್ಷನ್ ಆಫ್ ಟೈಮ್ ಸೊಲ್ಯೂಟ್ ಸ್ಪೆಂಡ್ ಇನ್ ಎ ಮೊಬೈಲ್ ಫೇಸ್. ಫ್ರಾಕ್ಷನ್ ಆಫ್ ಟೈಮ್ ಸೊಲ್ಯೂಟ್ ಸ್ಪೆಂಡ್ ಇನ್ ಎ ಮೊಬೈಲ್ ಫೇಸ್ನ ನಾವು ಯಾವ ರೀತಿ ತಗೊಳ್ಬೋದು ಅಂದರೆ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್. ಮೊಬೈಲ್ ಫೇಸಲ್ಲಿರುವ ಸೊಲ್ಯೂಟ್ನ ಮೋಲ್ ಬೈ ದಿ ಟೋಟಲ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂತ ತಗೊಳ್ಬೋದು. ಏನಂತ ತಗೊಳ್ಬೋದು, moles of solute in mobile phase to the total moles of solute. ಮೊಬೈಲ್ ಫೇಸಲ್ಲಿ ಸೊಲ್ಯೂಟ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ನಾವು ಫ್ರಾಕ್ಷನಲ್ಲಿ ಹೇಳ್ತಿದ್ದೀವಿ ಅಂದರೆ ಅದರಲ್ಲಿ ಮೊಬೈಲ್ ಫೇಸಲ್ಲಿರುವಂತಹ ಸೊಲ್ಯೂಟ್ನ ಮೋಲ್ಸ್ ಡಿವೈಡ್ ಬೈ ದಿ ಟೋಟಲ್ ಮೋಲ್ಸ್ ಆಫ್ ಸೊಲ್ಯೂಟ್ನ ಟೋಟಲ್ ಮೋಲ್ಸ್ ಅದರಲ್ಲಿ ಯಾವುದು ಬರುತ್ತೆ, ಮೊಬೈಲ್ ಫೇಸ್, ಸ್ಟೇಷನರಿ ಫೇಸ್ ಆಲ್ಸೋ ಇನ್ಕ್ಲೂಡ್ ಆಗಿರುತ್ತೆ. ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ಎ
ಮೊಬೈಲ್ ಫೇಸ್ ಈಸ್ ಈಕ್ವಲ್ ಟು CM. ಏನಾಗಿರುತ್ತೆ? ಟೋಟಲ್ ಮೋಲ್ಸ್ ಆಫ್ ಸೊಲ್ಯೂಟ್ನ ಟೋಟಲ್ ಮೋಲ್ಸ್ ಇರುತ್ತಲ್ವ ಮೊಬೈಲ್ ಫೇಸಲ್ಲಿರುವಂಥದ್ದು, ಅದು ಈಕ್ವಲ್ ಟು CMಗೆ ಈಕ್ವಲ್ ಆಗಿರುತ್ತೆ. CM ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್, CM ಅಂತ ಹೇಳ್ತಾ ಇದ್ದೀವಿ. The total number of moles of solute in a mobile phase is equal to molar concentration of solute in mobile phase of a solute multiplied by its volume Vm. ಏನಾಗ್ತಾ ಇದೆ? ಏನಂತ ಹೇಳಿದ್ದೀವಿ ನಾವು? ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಮೊಬೈಲ್ ಫೇಸಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಮೋಲ್ಸ್ನ ನಾವು CM ಅಂತ ತಗೊಳ್ತಾ ಇದ್ದೀವಿ. ಅಂದರೆ ಮೋಲರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್ ಈಸ್ ಮಲ್ಟಿಪ್ಲೈಡ್ ಬೈ ದಿ ಇಟ್ಸ್ ವ್ಯಾಲ್ಯೂಮ್. ಮೊಬೈಲ್ ಫೇಸಲ್ಲಿರುವಂತಹ ಸೊಲ್ಯೂಟ್ನ ವ್ಯಾಲ್ಯೂಮ್ ಅಂದರೆ CM ಇಂಟು VM ಅಂತ ಆಗಿದೆ. ಅದೇ ರೀತಿ ಮೋಲ್ಸ್ ಆಫ್ ಸಾಲಿಡ್ ಇನ್ ಸ್ಟೇಷನರಿ ಫೇಸಲ್ಲಿರುವಂತಹ ಸಾಲಿಡ್ ಅದು ಈಕ್ವಲ್ ಟು CS ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಸ್ಟೇಷನರಿ ಫೇಸ್ ಆಫ್ ಇಟ್ಸ್ ವ್ಯಾಲ್ಯೂಮ್ ಅಂದರೆ ಏನಾಗಿರುತ್ತೆ? VS ಆಗಿರುತ್ತೆ. CM ಇಂಟು VM, CS ಇಂಟು VS ಆಗಿರುತ್ತೆ. ದೇರ್ಫೋರ್ ನಾವೇನಂತ ಹೇಳ್ತಾ ಹೋಗ್ಬೋದು ಈಕ್ವೇಷನ್ನ? ದೇರ್ಫೋರ್ ಮ್ಯೂ ಬಾರ್ ಈಸ್ ಈಕ್ವಲ್ U ಇಂಟು ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್ ಟು ದಿ ಟೋಟಲ್ ಮೋಲ್ಸ್ ಆಫ್ ಸೊಲ್ಯೂಟ್ ಸ್ಪೇಸಿಗೆ ನಾವೇನು ಮಾಡ್ತೀವಿ? ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್ ಜಾಗಕ್ಕೆ ನಾವು CM VM ಅಂತ ಬರಿತೀವಿ. ಡಿವೈಡ್ ಟೋಟಲ್ ಮೋಲ್ ಆಫ್ ಸೊಲ್ಯೂಟು ಬೋತ್ ಮೊಬೈಲ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ ಇದೆ ಅಂದರೆ ಮೊಬೈಲ್ ಫೇಸ್ ತಗೊಂಡಿದ್ದೀವಿ, ಸ್ಟೇಷನರಿ ಫೇಸ್ ತಗೊಂಡಿದ್ದೀವಿ. ಮೊಬೈಲ್ ಫೇಸ್ ಅಂದರೆ ಏನು? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಮೊಬೈಲ್ ಫೇಸ್ ಇಂಟು ಇಟ್ಸ್ ವ್ಯಾಲ್ಯೂಮ್ ಪ್ಲಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಸ್ಟೇಷನರಿ ಫೇಸ್ ಇಂಟು ಇಟ್ಸ್ ವ್ಯಾಲ್ಯೂಮ್. CM VM ಬೈ CM VM ಪ್ಲಸ್ CS VS ಆಯಿತು. ಈಸ್ ಈಕ್ವಲ್ U ಇಂಟು ಇಲ್ಲಿ ಏನು ಮಾಡ್ಬೋದು ನಾವು? ಸಪ್ರೇಟ್ ಮಾಡಿದ್ದೀವಿ ಅಂದರೆ CM VM ಬೈ CM VM ಆಯಿತು ಅಂದರೆ ಅದು 1 ಆಯಿತು. 1 ಬೈ ಏನಾಗುತ್ತೆ? ಸ್ಪ್ಲಿಟ್ ಮಾಡಿ ಬರೀರಿ. ಮ್ಯಾಥಮೆಟಿಕಲ್ ರೀಅರೇಂಜ್ ಮಾಡಿ ಬರಿಬೇಕು. ರೀಅರೇಂಜ್ ಮಾಡಿ ಬರೆದಾಗ ಅಲ್ಲಿ ಇಕ್ವೇಷನ್ ಏನಾಗುತ್ತೆ ಅಂದರೆ ಇಲ್ಲಿ ಬರೆದ್ರೆ ಕಾಣೋದಿಲ್ಲ ಈಗ. CM VM ಬೈ CM VM ಆ ಪ್ಲೇಸಿಗೆ ಏನಾಗುತ್ತೆ? ಆರ್ ಡಿವೈಡ್ ಬೈ CM VM ಮಾಡಿ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ದಿ CM VM ಮಾಡಿದಾಗ ಇಲ್ಲೇನಾಗುತ್ತೆ? CM VM ಬೈ CM VM ಆದಾಗ 1 ಆಗುತ್ತೆ. ಇಲ್ಲಿ ಕೂಡ CM VM ಬೈ CM VM ಮಾಡಿದಾಗ 1 ಆಗುತ್ತೆ. ಪ್ಲಸ್ CS VS ಬೈ CM VM ಮಾತ್ರ ಇಲ್ಲಿ ಉಳಿತದೆ. ಅವಾಗ ಏನಾಯಿತು? U ಇಂಟು 1 ಬೈ 1 ಪ್ಲಸ್ CS VS ಬೈ CM VM ಆಯ್ತು. ಅದು ಇಕ್ವೇಷನ್ 4. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ 1 ಇಂಟು ದಿ ಇಕ್ವೇಷನ್ 4. ಇಕ್ವೇಷನ್ 1ನಲ್ಲಿ ನಮಗೆ ಏನು ಸಿಕ್ಕಿತ್ತು ಅಂದರೆ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಇತ್ತು. K ಈಸ್ ಈಕ್ವಲ್ CS ಬೈ CM ಇತ್ತು. ಆ ಇಕ್ವೇಷನ್ನ ನಮಗೆ ಈ ಇಕ್ವೇಷನ್ 4ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ಮ್ಯೂ ಬಾರ್ ಈಸ್ ಈಕ್ವಲ್ U ಇಂಟು ಈ ಇಕ್ವೇಷನ್ ತಗೊಳ್ಳಿ 1 ಬೈ 1 ಪ್ಲಸ್ ಏನಾಗಿದೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ K ಈಸ್ ಈಕ್ವಲ್ CS ಬೈ CM. ಇಲ್ಲಿದೆ ನೋಡಿ, CS ಬೈ CM ಇದೆ. ಆ ಪ್ಲೇಸಿಗೆ ನಾವೇನು ಮಾಡ್ತೀವಿ? K ಅಂತ ತಗೊಳ್ತೀವಿ. K ಇಂಟು ಉಳಿದಿರೋದು ಯಾವುದು? VS ಬೈ VM ಉಳಿದಿದೆ. ಸೊ ಮ್ಯೂ ಬಾರ್ ಇಸ್ ಈಕ್ವಲ್ಡ್ U ಇಂಟು 1 ಬೈ 1 ಪ್ಲಸ್ K ಇಂಟು VS ಬೈ VM ಆಯಿತು. ಅದು ಇಕ್ವೇಷನ್ 5. ನೆಕ್ಸ್ಟ್ ನಮಗೆ ಕೆಪಾಸಿಟಿ ಫ್ಯಾಕ್ಟರ್ ಆಫ್ ಎ ಸೊಲ್ಯೂಟ್ ಎ ಗೊತ್ತಿದೆ. ಕೆಪಾಸಿಟಿ ಫ್ಯಾಕ್ಟರ್ ಆಫ್ ಸೊಲ್ಯೂಟ್ ಎದು ಎಷ್ಟು ಏನಂತ ಹೇಳ್ಬೋದು? ಕೆಪಾಸಿಟಿ ಫ್ಯಾಕ್ಟರ್ ಆಫ್ ಸೊಲ್ಯೂಟ್ ಕ್ಯಾಪಿಟಲ್ ಸ್ಮಾಲ್ ಕೆ ಕೆಪಾಸಿಟಿ ಫ್ಯಾಕ್ಟರ್ ಈಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್ ಇಂಟು VS ಬೈ
ವಿ ಎಮ್ ಅಂತ ನಮಗೆ ಗೊತ್ತು. ದಿಸ್ ಈಸ್ ದಿ ಯಾವುದು ಕೆಪಾಸಿಟಿ ಫ್ಯಾಕ್ಟರ್ ಆಫ್ ಎ ಸೊಲ್ಯೂಟ್ ಎ. ಸ್ಮಾಲ್ ಕೆ ಫಾರ್ ಎ ಸೊಲ್ಯೂಟ್ ಎ ಈಸ್ ಈಕ್ವಲ್ distribution constant for solute A into Vs by Vm. This is the equation 6. This equation into a equation 5. equation 6 ನ equation 5 ಗೆ ಹಾಕಿ ಆವಾಗ ಏನಾಗುತ್ತೆ, ಮ್ಯೂ ಬಾರ್, ಈ ಇಕ್ವೇಷನ್ ಏನಾಗುತ್ತೆ, ಮ್ಯೂ ಬಾರ್ ಈಸ್ ಈಕ್ವಲ್ ಮ್ಯೂ ಇಂಟು 1/1 ಪ್ಲಸ್ ಕೆ ಎ. ಇಲ್ಲೇನಾಗಿದೆ, ಫಾರ್ ಎ ಸೊಲ್ಯೂಟ್ ಅದರಿಂದ ಇದು ಕೆ ಎ ಇಂಟು ವಿ ಎಸ್ ಬೈ ವಿ ಎಮ್ ಆಗಿದೆ. ದಿಸ್ ಈಸ್ ರೀಪ್ಲೇಸ್ಡ್ ಬೈ ದಿ ಸ್ಮಾಲ್ ಕೆ. ಕೆಪಾಸಿಟಿ ಫ್ಯಾಕ್ಟರ್ ಈಸ್ ರೀಪ್ಲೇಸ್ ಆಗುತ್ತೆ. ಕೆಪಾಸಿಟಿ ಫ್ಯಾಕ್ಟರ್ ಅಂದರೆ ಅದೇ ಅಲ್ವಾ, ಕ್ಯಾಪಿಟಲ್ ಕೆ ಎ ಇಂಟು ವಿ ಎಸ್ ಬೈ ವಿ ಎಮ್. ಸೊ ಇದನ್ನು ನಾವು ಏನಂತ ಮಾಡ್ಬೋದು, ಸ್ಮಾಲ್ ಕೆ ಎ ತಗೊಳ್ಬೋದು. ದಿಸ್ ಈಸ್ ಇಕ್ವೇಷನ್ 7. ದೆನ್ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ 2 and 3 ಇನ್ ಇಕ್ವೇಷನ್ 7. ಇಕ್ವೇಷನ್ 2 ಅಲ್ಲಿ ಏನಾಗಿತ್ತು ಅಂದರೆ ಅವರೇಜ್ ರೇಟ್ ಆಫ್ ಸೊಲ್ಯೂಟ್ ಮೈಗ್ರೇಷನ್. ಸೊಲ್ಯೂಟ್ ಮೈಗ್ರೇಟ್ ಆಗುವಂತಹ ರೇಟ್ನ ಅವರೇಜ್ ತಗೊಂಡಿದ್ವಿ. ಅದೇನದು, ಮ್ಯೂ ಬಾರ್ ಈಸ್ ಈಕ್ವಲ್ ಟು ಎಲ್ ಬೈ ಟಿ ಆರ್ ತಗೊಂಡಿದ್ವಿ. ಮ್ಯೂ ಬಾರ್ ಈಸ್ ಈಕ್ವಲ್ ಎಲ್ ಬೈ ಟಿ ಆರ್. ಅದನ್ನು ನಾವು ಎಲ್ಲಿಗೆ ಅಪ್ಲೈ ಮಾಡ್ತೀವಿ, ಇಲ್ಲಿಗೆ ಮ್ಯೂ ಬಾರ್ ಪ್ಲೇಸಿಗೆ ಹಾಕ್ತೀವಿ. ಅಂದರೆ ಎಲ್ ಬೈ ಟಿ ಆರ್ ತಗೊಂಡಿದ್ದೀವಿ. ಈಸ್ ಈಕ್ವಲ್ ಇಕ್ವೇಷನ್ 3 ಒಂದಿದೆ, ಅವರೇಜ್ ಲೀನಿಯರ್ ವೆಲೋಸಿಟಿ ಯು ಈಸ್ ಈಕ್ವಲ್ ಎಲ್ ಬೈ ಟಿ ಎಮ್ ತಗೊಂಡಿದ್ದೀವಿ. ಯು ಈಸ್ ಈಕ್ವಲ್ ಎಲ್ ಬೈ ಟಿ, ಅದನ್ನು ಈ ಯು ಪ್ಲೇಸಿಗೆ ಹಾಕಿದ್ದೀವಿ. ಎಲ್ ಬೈ ಟಿ ಎಮ್ ಇಂಟು 1/1 ಪ್ಲಸ್ ಕೆ ಎ ತಗೊಂಡಿದ್ದೀವಿ. ಇದನ್ನು ನಾವು ರೀಅರೇಂಜ್ ಮಾಡಿದಾಗ ಕೆಪಾಸಿಟಿ ಫ್ಯಾಕ್ಟರ್ ಈಸ್ ಈಕ್ವಲ್ ಟಿ ಆರ್ ಮೈನಸ್ ಟಿ ಎಮ್ ಬೈ ಟಿ ಎಮ್ ಸಿಗುತ್ತೆ. ಕೆಪಾಸಿಟಿ ಫ್ಯಾಕ್ಟರ್ ಈಸ್ ಈಕ್ವಲ್ ಟಿ ಆರ್ ಮೈನಸ್ ಟಿ ಎಮ್ ಬೈ ಟಿ ಎಮ್ ಸಿಗುತ್ತೆ. ದಿಸ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಮೈಗ್ರೇಷನ್ ರೇಟ್ ಆಫ್ ಎ ಸೊಲ್ಯೂಟ್ ಆ್ಯಂಡ್ ಪಾರ್ಟಿಷಿಯನ್ ರೇಷಿಯೋ. ಇದು ನಿಮಗೆ ಕೇಳಿಲ್ಲ, ಕೇಳಿದರೂ ಕೇಳ್ಬೋದು ಅನ್ನೋಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿದ್ದೀನಿ.